ಫ್ರೆಂಡ್ಸ್, ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಕ್ರಿಮಿನಲ್ ಚಟುವಟಿಕೆ ಮಾಡಿದಾಗ ಅವರನ್ನು ಬಂಧಿಸುವುದು ಅಷ್ಟು ಸುಲಭದ ಕೆಲಸವಾಗಿರುವುದಿಲ್ಲ. ಅವರಲ್ಲಿರೋ ಹಣಬಲ, ಜನಬಲ ಮತ್ತು ಅಧಿಕಾರ ಅವರನ್ನು ರಕ್ಷಿಸೋಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇರುತ್ತೆ. ಇದ್ಯಾವುದನ್ನು ಲೆಕ್ಕಿಸದೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕಾನೂನಿನ ಬಂಧನದಲ್ಲಿಡೋದು ನಿಜಕ್ಕೂ ನಿಷ್ಠಾವಂತ ಅಧಿಕಾರಿಯ ಮಹತ್ವದ ಪಾತ್ರ ಇರುತ್ತದೆ. ಅದರಲ್ಲೂ ದರ್ಶನ್ ತರಹದ ವ್ಯಕ್ತಿಯನ್ನು ದೂರು ಬಂದಾಗ ಬಂಧಿಸೋಕೆ ಅಪಾರ ಧೈರ್ಯವಿರಬೇಕು. ಇದರಲ್ಲಿ ಪೊಲೀಸರ ಧೈರ್ಯ ಮತ್ತು ಕರ್ತವ್ಯನಿಷ್ಠೆ ಅತ್ಯಂತ ಮುಖ್ಯವಾಗಿರುತ್ತದೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ಇಂಥ ಕೇಸುಗಳು ನಡೆದಾಗ ಈ ಕೇಸುಗಳ ಹಿಂದೆ ಇರುವ ಪ್ರಭಾವಿ ಜನಗಳನ್ನು ರಕ್ಷಿಸಲು ಹಲವಾರು ತಂತ್ರಗಳು ನಡೆದಿರ್ತವೆ. ಅದನ್ನು ಭೇದಿಸಿ ಸತ್ಯವನ್ನು ಹೊರಗಾಕುವಂತ ಆ ಧೈರ್ಯ ಮತ್ತು ಆ ಎದೆಗಾರಿಕೆ ಆ ನಿಷ್ಠಾವಂತ ಅಧಿಕಾರಿಯಲ್ಲಿ ಇರಬೇಕು. ದರ್ಶನ್ ರವರ ಕೇಸಲ್ಲೂ ಸಹ ಇಂಥ ಗೇಮ್ ನಡೆದಿತ್ತು. ಇವರನ್ನು ಬೆಳ್ಳಂಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬಂದಾಗ ಯಾರಪ್ಪ ಅದು ಡಿ.ಬಾಸ್ ರವರನ್ನೇ ಅರೆಸ್ಟ್ ಮಾಡಿದ್ದು ಅಂತ ಅಚ್ಚರಿಪಟ್ಟಿದ್ರು. ಆಗ ಆ ನಿಷ್ಠಾವಂತ ಇಬ್ಬರು ಅಧಿಕಾರಿಗಳ ಹೆಸರು ಮೊಟ್ಟಮೊದಲ ಬಾರಿಗೆ ಕೇಳಿಬಂತು. ಇಲ್ಲಿ ಈ ಕೇಸಲ್ಲಿ ಇಬ್ಬರು ನಿಷ್ಠಾವಂತ ಅಧಿಕಾರಿಗಳ ಹೆಸರು ಕೇಳಿಬಂತು. ಅವರೇ ಗಿರೀಶ್ ಹಾಗೂ ಎಸಿಪಿ ಚಂದನ್ ಕುಮಾರ್. ಹೌದು, ಇವರಿಬ್ಬರ ಸಮಯ ಪಾಲನೆ ಹಾಗೂ ಕರ್ತವ್ಯ ನಿಷ್ಠೆ ಇಲ್ಲದಿದ್ದರೆ ಈ ಒಂದು ಕೇಸ್ ಹಳ್ಳ ಹಿಡಿಯುವ ಎಲ್ಲ ಲಕ್ಷಣಗಳು ಕೂಡ ಇದ್ದವು. ಫ್ರೆಂಡ್ಸ್, ಈ ಅಧಿಕಾರಿಗಳು ದರ್ಶನ್ ರವರನ್ನು ಹಿಡಿದಿದ್ದು ಹೇಗೆ, ಈ ಎಲ್ಲ ಕೇಸಲ್ಲಿ ನಡೆದಿರುವ ಗೇಮ್ ಪ್ಲಾನ್ಗಳೇನು, ಅದನ್ನೆಲ್ಲ ಕೂಲಂಕುಷವಾಗಿ ನೋಡೋಣ. ದರ್ಶನ್ ರವರನ್ನು ಬಂಧಿಸುವ ಮುಂಚೆ ಏನೆಲ್ಲ ಒತ್ತಡಗಳನ್ನು ಎದುರಿಸಿದ್ರು ಅನ್ನೋದನ್ನು ನೋಡೋಣ. ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಫ್ರೆಂಡ್ಸ್, ರೇಣುಕಾಸ್ವಾಮಿಯವರ ಹತ್ಯೆಯಲ್ಲಿ ಭಾಗಿಯಾಗಿರುವ ಅಪರಾಧಿಗಳಲ್ಲಿ ದರ್ಶನ್ ರವರು ಏಟು ಆರೋಪಿಯಾಗಿ ಸಿಕ್ಕಿಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇವರನ್ನು ಬಂಧಿಸೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ದೊಡ್ಡ ದೊಡ್ಡ ಹಣವಂತರ ರಾಜಕೀಯ ಸಪೋರ್ಟ್ ಕೂಡ ದರ್ಶನ್ ರವರಿಗೆ ಇತ್ತು. ಆದರೆ ಈ ನಿಷ್ಠಾವಂತ ಅಧಿಕಾರಿಗಳ ಕರ್ತವ್ಯ ಪಾಲನೆ ಮತ್ತು ಸಮಯ ಹಾಗಾಗೋಕೆ ಬಿಡಲಿಲ್ಲ. ಜೂನ್ 8ನೇ ತಾರೀಕು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು ಸುಮಾರು 10ರಿಂದ 20 ಜನಗಳು ಸುಮಾರು ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯ ಪ್ರಾಣವನ್ನು ತೆಗೆದ ಮೇಲೆ ಅವರ ಶವವನ್ನು ಸ್ಕಾರ್ಪಿಯೋ ಕಾರಲ್ಲಿ ಇಟ್ಕೊಂಡು ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಒಂದು ಮೋರಿಗೆ ಎಸ್ತಿದ್ರು. ಹೇಗೋ ಮಳೆಗಾಲ ಆಗಿರುವುದರಿಂದ ಮಳೆ ಬಂದು ಆ ಒಂದು ಶವ ಕೊಚ್ಚಿಕೊಂಡು ಹೋಗಬಹುದು. ಈ ಶವ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲು ತುಂಬಾ ಸಮಯ ಹಿಡಿಯುತ್ತೆ. ಅಷ್ಟೊತ್ತಿಗೆ ತಾವು ಸೇಫ್ ಆಗಿ ಪಾರಾಗಬಹುದು ಅಂತ ಹಂತಕರ ಪ್ಲಾನ್ ಇತ್ತು. ಶವವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಮೋರಿಗೆ ಎಸ್ತವರು ತಕ್ಷಣ ಅಲ್ಲಿಂದ ಪರಾರಿಯಾದ್ರು. ಇನ್ನು ಪೊಲೀಸರಿಗೆ ಸರೆಂಡರ್ ಆಗೋಕೆ ಬಾಸ್ ಕಡೆಯಿಂದನೇ 30 ಲಕ್ಷ ರೂಪಾಯಿ ಡೀಲ್ ನಡೆದಿತ್ತು. ಬೆಳಗ್ಗೆ 9ನೇ ತಾರೀಕು ಬಳಿ ಅಲ್ಲಿನ ದೇಹವನ್ನು ನಾಯಿಗಳು ಎಳೆದಾಡಲು ಶುರು ಮಾಡ್ತವೆ. ಆ ನಾಯಿಗಳು ಎಳೆದಾಡುತ್ತಿರುವ ದೇಹವನ್ನು ನೋಡಿ ಜನರು ತಕ್ಷಣ ಪೊಲೀಸರಿಗೆ ತಿಳಿಸ್ತಾರೆ. ತಕ್ಷಣ ಪೊಲೀಸರು ಶವವಿದ್ದ ಸ್ಥಳಕ್ಕೆ ಆಗಮಿಸಿ ಶವವನ್ನು ವಶಕ್ಕೆ ಪಡೆದುಕೊಂಡು ಮರಣೋತ್ತರ ಪರೀಕ್ಷೆಗೆ ಕಳಿಸಿದರು. ಯಾವಾಗ ಆ ಶವ ಸಿಕ್ಕಿದ್ದು ಗೊತ್ತಾಯಿತು ಆಗ ತಕ್ಷಣ 4 ಜನ ಸ್ಟೇಷನ್ಗೆ ಬಂದು ತಾವೇ ಹತ್ಯೆ ಮಾಡಿದ್ದೆಂದು ಒಪ್ಪಿಕೊಳ್ತಾರೆ. ಮೊದಲೇ ಸಿದ್ಧವಾಗಿರ್ತಕ್ಕಂಥ ಬಂದಿರುವ ಇವರು ಪೊಲೀಸರಿಗೆ ಹೇಳಿದಂಥ ಕಥೆನೇ ಬೇರೆ ಇತ್ತು. ಇವರು ನಾವು ಹಣದ ವಿಷಯವಾಗಿ ಅವರನ್ನು ಕೊಲೆ ಮಾಡಿದ್ದೇವೆ ಅಂತ ಮೇಲ್ನೋಟಕ್ಕೆ ಕಥೆಯನ್ನು ಕಟ್ಟಿ ಹೇಳ್ತಾರೆ. ಪೊಲೀಸರಿಗೆ ಈ ಕಥೆಯನ್ನು ನಂಬಲು ಸಾಧ್ಯವಾಗೋದಿಲ್ಲ. ಎಷ್ಟೇ ಆದರೂ ಅವರು ದರ್ಶನ್ ರವರು ಈ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳೋದೇ ಇಲ್ಲ. ಅದೆಷ್ಟೇ ಬಾಯಿ ಬಿಡಿಸಿದ್ರು ದರ್ಶನ್ ಅವರು ಈ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದಾರಂತೆ ಬಾಯಿ ಬಿಡೋದೇ ಇಲ್ಲ. ಈ 4 ಹೇಳಿದಂಥ ಕಥೆಯನ್ನು ನಂಬಿ ಪೊಲೀಸರು ಅದನ್ನೇ FIR ಅಲ್ಲಿ ಕೂಡ ದಾಖಲಿಸಲು ಮುಂದಾಗ್ತಾರೆ. ಅಷ್ಟರಲ್ಲೇ ಗಿರೀಶ್ ನಾಯಕ್ ಎಂಬ ಖಡಕ್ ಅಧಿಕಾರಿಯ ಪ್ರವೇಶ ಆಗುತ್ತೆ. ಅಲ್ಲಿಗೆ ಬಂದಂತ ಅವರು ಈ ದೂರಿನ ಲಿಖಿತ ಪ್ರತಿಯನ್ನು ಗಮನಿಸ್ತಾರೆ. ಅವ್ರಿಗೆ ಯಾಕೋ ಇದು ಹಣಕ್ಕಾಗಿ ನಡೆದ ಹತ್ಯೆ ಅಂತ ಅನ್ನಿಸಲಿಲ್ಲ. ಆಗ ಈ ಅಧಿಕಾರಿ ಇದನ್ನು FIR ಮಾಡಬೇಡಿ, ನಾನು ಇದನ್ನ ಇನ್ನಷ್ಟು ಕ್ರಾಸ್ ಚೆಕ್ ಮಾಡ್ತೀನಿ ಅಂತ ಹೇಳಿ ಆ ಹೇಳಿಕೆ ನೀಡಿದವರನ್ನು ಪ್ರತ್ಯೇಕವಾಗಿ ಎಲ್ಲರನ್ನು ವಿಚಾರಣೆ ಮಾಡೋಕೆ ಶುರು ಮಾಡ್ತಾರೆ. ಆ ಕ್ರಿಮಿನಲ್ಗಳು ತಾವು ಹೇಳಿದ್ದೆಲ್ಲ ನಂಬ್ತಾರೆ, ಯಾರು ಕ್ರಾಸ್ ಕ್ವೆಶ್ಚನ್ ಮಾಡಲ್ಲ ಅಂತ ತಿಳ್ಕೊಂಡಿರ್ತಾರ. ಆದ್ರೆ ಆ ಕೈದಿಗಳು ಇಂಥ ಅಧಿಕಾರಿಗಳಿದ್ದಾರೆ ಮತ್ತು ಇದನ್ನು ನಿರೀಕ್ಷೆ ಸಹ ಮಾಡಿರಲಿಲ್ಲ ಅಂತ ಕ್ವೆಶ್ಚನ್ಗಳು ಈ ಪೊಲೀಸ್ ಅಧಿಕಾರಿ ಕೇಳ್ತಾರೆ. ಆಗ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಕರೆದು ವಿಚಾರಿಸಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಕಥೆಗಳನ್ನು ಹೇಳಲು ಶುರು ಮಾಡಿದ್ರು. ಆಗ ಈ ಹೇಳಿಕೆಯಿಂದ ಅನುಮಾನ ಬಂದ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸ್ಟೈಲಲ್ಲಿ ವಿಚಾರಣೆ ಮಾಡಲು ಶುರು ಮಾಡಿದಾಗ ಆಗ ಈ ಹತ್ಯೆ ಮಾಡಿದ್ದು ನಾವಲ್ಲ, ಹತ್ಯೆ ಮಾಡಿದ್ವಿ ಅಂತ ಒಪ್ಕೊಳ್ಳೋಕೆ ನಮಗೆ ಹಣ ಕೊಟ್ಟಿದ್ದಾರೆ ಅಂತ ಬಾಯ್ಬಿಡ್ತಾರೆ. ಈ ಹಣ ಕೊಟ್ಟದ್ದು ಯಾರು ಅಂತ ಹೇಳಿದಾಗ ರೆಸ್ಟೋರೆಂಟ್ ಒಂದರ ಮಾಲೀಕರಾದ ವಿನಯ್ ಎಂಬ ವ್ಯಕ್ತಿ ಹೆಸರನ್ನು ಹೇಳ್ತಾರೆ. ಆಗ ಆ ವಿನಯರನ್ನು ಹಿಡಿದು ತರಲು ಪೊಲೀಸರು ಹೆಚ್ಚಿನ ಸಮಯ ತೆಗೆದುಕೊಳ್ಳಿಲ್ಲ. ಆಗ ಆ ಆರೋಪಿಯೊಬ್ಬರಲ್ಲಿ ಒಬ್ಬ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಪೊಲೀಸರಿಗೆ ಶರಣಾಗೋದು ಹೇಗೆ ಅಂತ ಮಾಹಿತಿಯನ್ನು ಕಲೆ ಹಾಕಿದ್ದ ಅಂತ ಚಂದನ್ ಮತ್ತು ಗಿರೀಶ್ ಅವರಿಗೆ ಗೊತ್ತಾಗಿದೆ. ನಂತರ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಪಟ್ಟಣಗೆರೆಯಲ್ಲಿರತಕ್ಕಂಥ ಒಂದು ಶೆಡ್ನಲ್ಲಿ ಕೂಡಾಕಿ ಚಿತ್ರಹಿಂಸೆ ಕೊಟ್ಟು ಅವನನ್ನು ಹೊಡೆದು ಸಾಯಿಸಿದ್ದು, ಮೋರಿಯಲ್ಲಿ ಎಸೆದಿದ್ದು, ಇದೆಲ್ಲವನ್ನು ಕೂಡ ಬಾಯ್ಬಿಡ್ತಾನೆ. ಇದನ್ನೆಲ್ಲ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ಆತ ಹೇಳಿದ್ದ ಅದೊಂದೇ ಹೆಸರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ಒಂದು ಹೆಸರು ಕೇಳಿ ನಿಜಕ್ಕೂ ಆ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಯಾಕೆ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಕ್ಕೆ ದರ್ಶನ್ ರವರ ಪ್ರೇಯಸಿಗೆ ಬಂದಿರತಕ್ಕಂಥ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ಕೂಡ ಈ ವಿನಯ್ ಅವರು ಬಾಯ್ಬಿಟ್ಟಿದ್ರು. ಅದಕ್ಕೆ ಈ ರೀತಿ ಆಯ್ತು ಅಂತ ಹೇಳಿದ್ದ. ಚಿತ್ರಹಿಂಸೆ ಕೊಡುವಾಗ ಯಾರ್ಯಾರು ಅನ್ನೋ ವಿಷಯವನ್ನು ಕೂಡ ಆತ ಹೇಳಿದ್ದ. ಅದಾದ ನಂತರ ಶವ ಸಿಕ್ಕ ಜಾಗದಲ್ಲಿ ಸ್ಕಾರ್ಪಿಯೋ ಕಾರಿನ ಜೊತೆಗೆ
ದರ್ಶನ್ ಬಳಸುತ್ತಿದ್ದಂತ ಹಣದ ಜೀಪ್ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಒಂದು ಸಾಕ್ಷಿಯಿಂದ ಈ ಒಂದು ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇನ್ನು ಪೊಲೀಸರಿಗೆ ಅರೆಸ್ಟ್ ಮಾಡಲು ದರ್ಶನ್ ಮಾತ್ರ ಬಾಕಿತ್ತು. ಆದ್ದರಿಂದ ಮಂಗಳವಾರ ಬೆಳ್ಳಂಬೆಳಿಗ್ಗೆ ಸಿಪಿ ಚಂದನ್ ಕುಮಾರ್ ನೇತೃತ್ವದ ಪೊಲೀಸ್ ತಂಡ ದರ್ಶನ್ ಇದ್ದಂತ ಒಂದು ಸ್ಟಾರ್ ಹೋಟೆಲ್ಗೆ ಬರುತ್ತೆ. ಆದರೆ ಈ ಪೊಲೀಸರಿಗೆ ದರ್ಶನ್ ರವರನ್ನು ಬಂಧಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಈ ಅಧಿಕಾರಿ ಚಂದನ್ ರವರು ದರ್ಶನ್ ರವರನ್ನು ಬಂಧಿಸಲು ದೊಡ್ಡ ಗೇಮ್ ಪ್ಲಾನ್ ಮಾಡಿ ದರ್ಶನ್ ರವರನ್ನು ಬಂಧಿಸೇ ಬಿಡ್ತಾರೆ. ದರ್ಶನ್ ರವರನ್ನು ಬಂಧಿಸಿ ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವಷ್ಟರಲ್ಲಿ ಸುದ್ದಿ ಎಲ್ಲ ಕಡೆಗೆ ಹಬ್ಬಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಮತ್ತು ಎಸಿಪಿ ಚಂದನ್ ಮತ್ತು ಪೊಲೀಸ್ ಕಮಿಷನರ್ ಇವರೆಲ್ಲರ ಫೋನ್ಗಳು ಒಂದಾದ ಮೇಲೆ ಒಂದು ಬಡಿದುಕೊಳ್ಳಕ್ಕೆ ಶುರು ಮಾಡಿದ್ವು. ಅದಾಗಲೇ ಟಿವಿ ಚಾನೆಲ್ಗಳಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಶುರು ಆಗಿಬಿಟ್ಟಿತ್ತು. ದರ್ಶನ್ ಮತ್ತು ಆತನ ಆಪ್ತರು ಪೊಲೀಸರು ಈ ರೀತಿಯ ಮಿಂಚಿನ ವೇಗದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಊಹೆ ಸಹ ಮಾಡಿಕೊಂಡಿರಲಿಲ್ಲ. ಒಂದಿಷ್ಟು ತಡ ಆದರೂ ಅಥವಾ ಒಂದಿಷ್ಟು ಮಾಹಿತಿ ಲೀಕ್ ಆದರೂ ಎಲ್ಲವೂ ಬದಲಾಗ್ತಿತ್ತು ಅನ್ನೋ ವಿಷಯವನ್ನು ಪೊಲೀಸರೇ ಹೇಳಿದ್ರು. ಅಷ್ಟರ ಮಟ್ಟಿಗೆ ವೇಗ ಮತ್ತು ಅಷ್ಟರ ಮಟ್ಟಿಗೆ ರಹಸ್ಯವಾಗಿ ಗಿರೀಶ್ ಮತ್ತು ಚಂದನ್ ರವರು ಕಾರ್ಯನಿರ್ವಹಿಸಿದ್ರು. ಈ ಮೂಲಕ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಬುದ್ಧಿ ಮತ್ತು ಸಂಯೋಜಿತ ಸಾಹಸ ತೋರಿದಂತ ಈ ಅಧಿಕಾರಿಗಳ ಹಿನ್ನೆಲೆ ಕೂಡ ರೋಚಕವಾಗಿದೆ. ವೀಕ್ಷಕರೇ, ಗಿರೀಶ್ ಹಾಗೂ ಚಂದನ್ ಕೂಡ ಈ ಇಬ್ಬರು ಅಧಿಕಾರಿಗಳು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು. ಡಿಸಿಪಿ ಗಿರೀಶ್ ಈ ಹಿಂದೆ 2011ರಲ್ಲಿ ಅಕ್ರಮ ಭೂ ಮಾಫಿಯಾ ಹಗರಣದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀ BS ಯಡಿಯೂರಪ್ಪರವರನ್ನು ಕೂಡ ಯಶಸ್ವಿಯಾಗಿ ಬಂಧಿಸಿದ್ರು. ಅವರು ಆಗ ಲೋಕಾಯುಕ್ತದಲ್ಲಿದ್ದಾಗಲೂ ಕೂಡ ಯಾರಿಗೂ ಕ್ಲಿಯರ್ ಮಾಡ್ತಕ್ಕಂತಹ ಎಷ್ಟೋ ಜಟಿಲ ಕೇಸ್ಗಳನ್ನು ಇವರು ಬಗೆಹರಿಸಿದ್ದಾರೆ. ಎಷ್ಟೋ ಮಾಫಿಯಾಗಳಿಗೆ ಮತ್ತು ಕಾರ್ಪೊರೇಟರ್ಗಳಿಗೆ ಇವರು ಸಿಂಹ ಸ್ವಪ್ನದಂತಿದ್ದರು. ಇನ್ನು ಇವರ ಎನ್ಕ್ವೈರಿಗೆ ಸಾಥ್ ಕೊಟ್ಟಂತ ಮತ್ತೊಬ್ಬ ಖಡಕ್ ಅಧಿಕಾರಿ ಅಂದ್ರೆ ಅದು ಎಸಿಪಿ ಚಂದನ್ ಕುಮಾರ್. ಈ ಇಬ್ಬರು ಕೂಡ ಸದ್ಯ ಪೊಲೀಸ್ ವಲಯದಲ್ಲಿ ದಕ್ಷ ಅಧಿಕಾರಿ ಮತ್ತು ರಿಯಲ್ ಹೀರೋಗಳು ಅಂತ ಕರೆಸಿಕೊಳ್ಳುವ ವ್ಯಕ್ತಿಗಳು. ಪ್ರಭಾವಿ ನಟರನ್ನು ಮತ್ತು ಇತರ ರಂಗದಲ್ಲಿ ಹೆಸರು ಮಾಡಿರುವವರನ್ನು ಬಂಧಿಸೋದು, ಅರೆಸ್ಟ್ ಮಾಡಲು ನಿಜಕ್ಕೂ ಡಬಲ್ ಗುಂಡಿಗೆ ಬೇಕು. ಮತ್ತೆ ಇಲ್ಲಿ ಎಸಿಪಿ ಚಂದನ್ ಅವರಿಗೆ ಸಾಥ್ ಕೊಟ್ಟಂತ ಇನ್ನೊಬ್ಬ ಅಧಿಕಾರಿ ಅಂದ್ರೆ ಅವರು ವಿ ದಯಾನಂದ್. ಪೊಲೀಸರು ಅಂದ್ರೆ ಭ್ರಷ್ಟರು ಎಂಬ ಆರೋಪ ಮೊದಲಿಂದಲೂ ಇದೆ. ಎಲ್ಲರೂ ಕೂಡ ಇದೇ ವರ್ಗಕ್ಕೆ ಸೇರಿದವರಲ್ಲ. ಅವರಲ್ಲೂ ಕೂಡ ಕೆಲವು ನಿಷ್ಠಾವಂತ ಮತ್ತು ಯಾವುದೇ ಇನ್ಫ್ಲೂಯೆನ್ಸ್ಗೆ ಬಗ್ಗದಂತ ಅಧಿಕಾರಿಗಳು ಇರ್ತಾರೆ. ದರ್ಶನ್ ಅವರು ಈ ಕೇಸಲ್ಲಿ ಗಿರೀಶ್ ಮತ್ತು ಚಂದನ್ ಅವರು ಇಲ್ಲದೇ ಇದ್ರೆ ನಿಜಕ್ಕೂ ಈ ಕೇಸ್ ಪಾತಾಳವನ್ನು ಸೇರ್ತಾ ಇತ್ತು. ಈ ಇಬ್ಬರ ಮಧ್ಯಸ್ಥಿಕೆ ಮತ್ತು ಕರ್ತವ್ಯ ನಿಷ್ಠೆ ನಿಜವಾದ ಅಪರಾಧಿಗಳನ್ನು ಕಂಬಿಯಿಂದ ನಿಂದಿರುವಂತೆ ಮಾಡಿತ್ತು. ಇಂತಹ ಕೇಸ್ಗಳಲ್ಲಿ ಕೆಲ ರಾಜಕೀಯ ಗಣ್ಯರ ಮತ್ತು ದಟ್ಟ ಪ್ರಭಾವದ ಒತ್ತಡಗಳು ಇದ್ದೇ ಇರುತ್ತೆ. ನ್ಯಾಯ ರಕ್ಷಣೆಗಾಗಿ ಅಧಿಕಾರ ಹೊತ್ತಂತ ಅಧಿಕಾರಿಗಳು ಯಾವುದಕ್ಕೂ ಕೂಡ ವಿಚಲಿತರಾಗಬಾರದು. ಸಿನಿಮಾ ವಲಯದಲ್ಲಿ ದರ್ಶನ್ ಎಂಬುದು ಒಂದು ದೊಡ್ಡ ಹೆಸರು. ಇವರಿಗೆ ಅನೇಕ ಗಣ್ಯರ, ಸಿರಿವಂತರ ಮತ್ತು ಪ್ರಬಲ ರಾಜಕೀಯರ ಬೆಂಬಲವಿದೆ. ಈ ಒಂದು ಹತ್ಯೆಯ ರಿಪೋರ್ಟ್ ಅನ್ನು ಬದಲಾಯಿಸಲು ವೈದ್ಯರಿಗೆ 1 ಕೋಟಿ ಆಫರ್ ಅನ್ನು ಕೊಟ್ಟಿದ್ರಂತೆ. ಅಂದ್ರೆ ದರ್ಶನ್ ರವರ ರಕ್ಷಣೆಗೆ ಎಂತ ದೊಡ್ಡ ಸಿರಿವಂತರು ಬೆಂಗಾವಲಾಗಿ ನಿಂತಿರಬಹುದಂತ ನೀವೇ ಯೋಚನೆ ಮಾಡಿ. ಬಂಧಿತ ಆರೋಪಿಗಳ ಬಾಯಲ್ಲಿ ಯಾವಾಗ ದರ್ಶನ್ ಎಂಬ ಹೆಸರು ಬಂತು, ಒಂದು ಕ್ಷಣ ಯೋಚಿಸಿದ ಪೊಲೀಸರು ಬಲ್ಲ ಮೂಲಗಳಿಂದ ತಕ್ಷಣ ದರ್ಶನ್ ಅವರ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡಿ ಸದ್ದಿಲ್ಲದಂತೆ ಅವರಿದ್ದ ಜಾಗಕ್ಕೆ ಬಂದು ಅರೆಸ್ಟ್ ಮಾಡಿ ಅವರನ್ನು ಕಾನೂನಿನ ಮುಂದೆ ತಲೆಬಾಗುವಂತೆ ಮಾಡಿದ್ದು ಯಾವ ಹೀರೋಯಿಸಮ್ಗೂ ಕಡಿಮೆ ಇಲ್ಲ. ಇಂತಹ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಮತ್ತು ನೊಂದವರಿಗೆ ನ್ಯಾಯ ಸಿಗಲೇಬೇಕು. ಮತ್ತು ಇವರ ಕರ್ತವ್ಯ ಪಾಲನೆಗೆ ಒಂದು ಮೆಚ್ಚುಗೆಯನ್ನು ಸೂಚಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.